ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇರುವುದು ಸತ್ಯ. ಬೇರೆ ಪಕ್ಷದಿಂದ ಬಂದಿದ್ದಾರೆ, ಬೇರೆ ಪಕ್ಷದಿಂದ ಬಂದು ಅಧಿಕಾರವನ್ನು ಅನುಭವಿಸಿದ್ದಾರೆ, ಇವರಿಂದಲೇ ಕ್ರಾಸ್ ವೋಟಿಂಗ್ ಆಗೋಗಿರೋದು ಅಂತ ಸತ್ಯ ಅವ್ರು ಹೇಳ್ತಾ ಇರ್ಬೋದು. 17 ಜನ ಶಾಸಕರನ್ನ ಬೇರೆ ಬೇರೆ ಪಕ್ಷದಿಂದ ತೆಗೆದುಕೊಂಡು ಬಂದ್ರಲ್ಲ, ಸೂಟ್ ಕೇಸ್ ಗಟ್ಲೆ ದುಡ್ಡುಗಳನ್ನು ಕೊಟ್ರಲ್ಲ, ಈಶ್ವರಪ್ಪನವ್ರು ಹೇಳ್ತಾ ಇದ್ದಾರಲ್ಲ, ಆವಾಗ ಶೋಭಾ ಕರಂದ್ಲಾಜೆ ಅವರು ಹೇಳ್ಬೇಕಾಗಿತ್ತಲ್ವಾ, ಈ ಕೆಲಸ ಬೇಡ, ನಾವು ವಿರೋಧ ಪಕ್ಷದಲ್ಲಿ ಇರೋಣ, ನಾವು ಪ್ರಾಮಾಣಿಕವಾಗಿ BJP ಕಟ್ಟೋಣ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳ್ಬೇಕಾಗಿತ್ತಲ್ವಾ. ಅವತ್ತು ಸೈಲೆಂಟ್ ಮೋಡ್ ಕೊಟ್ಟೋಗಿದ್ರು, ಇವತ್ತು ಲೌಡ್ ಸ್ಪೀಕರ್ ಆಗಿ ಮಾತಾಡ್ತಾ ಇದ್ದಾರೆ. ಇದೇ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರ KJP ಕಟ್ಟಿದಾಗ ಅವ್ರ ಜೊತೆ ಹೋಗಿದ್ದಂಥವರು. ಇದೇ BJPಯನ್ನು ಯಾವ್ಯಾವ ರೀತಿಯಲ್ಲಿ ಟೀಕೆ ಮಾಡಿದ್ರು, BJP ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಟೀಕೆ ಮಾಡಿದ್ರು. ಇವತ್ತು ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಇವತ್ತು BJP ಪಕ್ಷದ ಶಿಸ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮಾತಾಡ್ತಾ ಇರೋದನ್ನು ನೋಡಿದ್ರೆ ನಗು ಬರುತ್ತೆ ರೀ, ನಗು ಬರುತ್ತೆ. ಅಧಿಕಾರಕ್ಕೋಸ್ಕರವಾಗಿ ಆಪರೇಷನ್ ಕಮಲ ಮಾಡಿದಂಥವ್ರು 24 ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿ 24 ಜನ ಶಾಸಕರಿಗೆ ಸಚಿವ ಸ್ಥಾನವನ್ನು ಆಮಿಷವನ್ನು ಒಡ್ಡಿ ಮತ್ತೆ ಚುನಾವಣೆ ಮಾಡಿ ಇಡೀ ಭಾರತ ದೇಶದಲ್ಲಿ ಹೊಸ ವ್ಯಾಖ್ಯಾನ ಸೃಷ್ಟಿ ಮಾಡಿದ್ದಂಥವರು ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿಯವರು, ಶೋಭಾ ಕರಂದ್ಲಾಜೆ ಅವರು ಮೊದಲುಗಂಡು. ಇದೇ ಜನಾರ್ದನ ರೆಡ್ಡಿ ರಿವರ್ಸ್ ಆದಾಗ ಯಡಿಯೂರಪ್ಪನವರು ದೆಹಲಿಯಲ್ಲೇ ಕೂತ್ಕೊಂಡು ಕಣ್ಣೀರು ಹಾಕಿದ್ದಂಥದ್ದು ಜನ ನೋಡಿದ್ದಾರೆ. ಆದರೆ ಜನರಿಗೆ ಶಾರ್ಟ್ ಮೆಮೊರಿ, ಮರ್ತು ಬಿಡ್ತಾರೆ. ಯಡಿಯೂರಪ್ಪನವರು ಏನೇನು ಮಾತಾಡಿದ್ರು BJP ವಿರುದ್ಧ KJP ಕಟ್ಟಿ, ಇವತ್ತು ಸರ್ವೋಚ್ಚ ನಾಯಕರು 17 ಜನ ಶಾಸಕರನ್ನು ಫ್ಲೈಟ್ ಹತ್ತಿಸಿದ್ದು, ಕೋಟಿ ದುಡ್ಡು ಕೊಟ್ಟಿದ್ದು, ಆವತ್ತು ಇವರಿಗೆ ಅದ್ಯಾವುದೂ ಸಹ ತಪ್ಪು ಅಂತ ಕಾಣಲಿಲ್ಲ. ಇವತ್ತು ತಪ್ಪು ಅಂತ ಕಾಣ್ತಾ ಇದೆ. ಆಡಳಿತ ವ್ಯವಸ್ಥೆಯನ್ನು ಹಾಳು ಮಾಡಿದಂಥವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಿದಂಥವ್ರು ಇವರು. ದೇಶವನ್ನು ಕಟ್ತೇವೆ, ದೇಶ ಮೊದಲು ಅಂತ ಹೇಳ್ಕೊಂಡು ಇವರ ಪಕ್ಷಕ್ಕೆ ಇವರ ಸ್ವಂತ ಲಾಭಕ್ಕೋಸ್ಕರವಾಗಿ ದೇಶವನ್ನು ಬಳಸ್ಕೊಂಡ್ರು, ಧರ್ಮವನ್ನು ಬಳಸ್ಕೊಂಡ್ರು. ST ಸೋಮಶೇಖರ್ ಹೇಳ್ತಾ ಇದ್ದಾರಲ್ಲ, ST ಸೋಮಶೇಖರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು. ಇಷ್ಟಕ್ಕೆಲ್ಲ ಕಾರಣ ಶೋಭಾ ಕರಂದ್ಲಾಜೆ ಅವರೇ ಅಂತ, ಇಷ್ಟಕ್ಕೆಲ್ಲ ಕಾರಣ ಶೋಭಾ ಕರಂದ್ಲಾಜೆ ಅವರೇ ಅಂತ ಹೇಳ್ತಾ ಇದ್ದಾರಲ್ಲ. ST ಸೋಮಶೇಖರ್ ಅವ್ರನ್ನ 17 ಜನ ಗುಂಪಲ್ಲಿ ಅವರು ಒಬ್ಬರಿದ್ರಲ್ಲ. ಇವತ್ತು ಯಾವ ರೀತಿ ಬೇಕಾದರೂ ಬದಲಾವಣೆ ಆಗ್ತಾರೆ ನಮ್ಮ ಶೋಭಾ ಕರಂದ್ಲಾಜೆ ಅವರು. ಎಂತೆಂತಹ ಅವಕಾಶಗಳು ಇವರಿಗೆ. ಯಾವತ್ತಾದರೂ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾದಂತಹ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆಯಾ? ಮೊದಲ ಬಾರಿಗೆ 110 ಸ್ಥಾನಗಳು. ಅದಕ್ಕೆ ಮುಂಚೆ 2020 ಸರ್ಕಾರ ಕುಮಾರಸ್ವಾಮಿ ಅವರು ಕಡಿಮೆ ತೆಗೆದುಕೊಂಡಿದ್ರು ಸಹ ಅವರೊಂದಿಗೆ ಹೋಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಫಸ್ಟು ಕೊಟ್ಬಿಟ್ಟು ಇವರು ಉಪಮುಖ್ಯಮಂತ್ರಿ ಆಗಿದ್ದಂಥವರು. ಕುಮಾರಸ್ವಾಮಿ ಅವರು ಬಿಟ್ಕೊಡ್ಲಿಲ್ಲ ಅಂದ ತಕ್ಷಣ ವಚನ ಭ್ರಷ್ಟತೆ ಅಂತೇಳಿ ತುಮಕೂರವರೆಗೂ ಬಂದಂಥವರು. ಅದಾದ ನಂತರ ಆಯ್ತು ಕೊಡ್ತೀನಿ ಅಂದ ತಕ್ಷಣ ಓಡೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 7 ದಿನಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಸರ್ಕಾರ ಬಿದ್ದೋಗುತ್ತೆ. ಅದಾದ ನಂತರ ವಚನ ಭ್ರಷ್ಟ ಅಂತೇಳಿ ಹೋಗಿ ರಾಜ್ಯ ಸುತ್ತಬಿಟ್ಟು 110 ಸ್ಥಾನ ಗಳಿಸ್ತಾರೆ. 6 ಜನ ಪಕ್ಷೇತರನ್ನು ತಗೊಂಡ್ಬಂದು ಸರ್ಕಾರ ರಚನೆ ಮಾಡ್ತಾರೆ. ಅವ್ರ ಮೇಲೆ ನಂಬಿಕೆ ಇಲ್ದಂಗೆ ಆಪರೇಷನ್ ಕಮಲ ಮಾಡಿ 24 ಜನರ ರಾಜೀನಾಮೆ ಕೊಡಿಸ್ತಾರೆ. 2ನೇ ಬಾರಿಗೂ ಸಹ 106 ಸ್ಥಾನಗಳು. 2ನೇ ಬಾರಿಗೂ ಸಹ ಇದೇ ರೀತಿಯಾದಂತಹ ಆಪರೇಷನ್ ಕಮಲಗಳನ್ನು ಮಾಡಿಕೊಂಡು ಇವತ್ತು ವ್ಯವಸ್ಥೆಯನ್ನು ಹಾಳು ಮಾಡಿದ್ದಂಥವರು ಭಾರತೀಯ ಜನತಾ ಪಕ್ಷದವರು. ಒಂದು ಸಾರಿನಾದರೂ ನೇರವಾಗಿ ಚುನಾವಣೆಗೆ ಗೆದ್ದಿದ್ದಾರ? 25 ಸ್ಥಾನಗಳನ್ನು ಗಳಿಸಿದ್ದಂತಹ 26 ಸ್ಥಾನಗಳನ್ನು ಗಳಿಸಿದಂತಹ BJP ಇವತ್ತು JDS ಪಕ್ಷದ ಸಹಕಾರ ಕೋರ್ತಾ ಇದೆ, ಮೈತ್ರಿ ಮಾಡಿಕೊಂಡಿದೆ ಅಂತಂದರೆ BJP ಪಕ್ಷದ ಶಕ್ತಿ ಏನು ಅಂತ ಗೊತ್ತಾಗ್ತಾ ಇದೆಯಲ್ಲ. ಕರ್ನಾಟಕದಲ್ಲಿ BJPಯನ್ನು ಕಟ್ಟಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಎಂತಹ ಅವಕಾಶ! ಇದೇ ಯಡಿಯೂರಪ್ಪನವರಿಂದ ಅವತ್ತು BJP ಅಧಿಕಾರ ಕಳ್ಕೊಳ್ತು. KJP 10% ವೋಟನ್ನು ಶೇರ್ ತಗೊಳ್ತು. BSR 4% ತಗೊಳ್ತು. ಅಧಿಕಾರ ಕಳ್ಕೊಳ್ಳೋದಕ್ಕೆ ಯಡಿಯೂರಪ್ಪನವರೂ ಸಹ ಕಾರಣ ಆಗಿದ್ದರು. ಅದಾದ ನಂತರ 1 ವರ್ಷ ಆದ ನಂತರ ಮತ್ತೆ BJPಗೆ ಬಂದು ಮತ್ತೆ ರಾಜ್ಯಾಧ್ಯಕ್ಷರಾಗ್ತಾರೆ.
ಇವರು ಬದ್ಧತೆ ಬಗ್ಗೆ ಮಾತನಾಡ್ತಾರೆ. 17 ಜನರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ ಅಂತೇಳಿ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದ ಈಶ್ವರಪ್ಪನವರು ಹೇಳ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಶೋಭಾ ಕರಂದ್ಲಾಜೆ ಅವರು ಏನು ಬೇಕಾದರೂ ಮಾತಾಡ್ತಾರೆ, ಅವ್ರು ಯಾವ ರೀತಿ ಬೇಕಾದರೂ ಮಾತನ್ನು ತಿರುಗಿಸ್ತಾರೆ. ಶೋಭಾ ಕರಂದ್ಲಾಜೆ ಅವರ ಮಾತುಗಳು ಜನ ಮರೆತು ಬಿಡ್ತಾರೆ. ಶೋಭಕ್ಕ ಬಂದ ತಕ್ಷಣ ನೀವೇನಾದರೂ ಪ್ರಶ್ನೆ ಕೇಳಿ ಪ್ರೆಸ್ ಮೀಟಲ್ಲಿ ಹೇಳೋದಿಲ್ಲ. ರೂಪಾಯಿ ಮೌಲ್ಯದ ಬಗ್ಗೆ ಕೇಳಿ ಮಾತಾಡೋದಿಲ್ಲ. ಮತ್ಯಾವುದೋ ವುಮೆನ್ಸ್ ಏನೋ ಒಂದು ಕೇಳಿದಾಗ ಮತ್ತೇನೋ ವುಮೆನ್ಸ್ ಬಿಲ್ ಬಗ್ಗೆ ಮಾತನಾಡಿದ್ರನ್ನ ನಾವು ಕೇಳಿದ್ದೀವಿ. ಈ ಮಾಧ್ಯಮಗಳು ಅವ್ರನ್ನ ಪ್ರಶ್ನೆನೇ ಮಾಡೋದಿಲ್ಲ. ಮೇಡಮ್ ನಾವೇನು ಕೇಳ್ತಾ ಇದ್ದೀವಿ ಅದನ್ನು ಉತ್ತರ ಕೊಡಿ ಅಂದರೆ ಕೇಳೋದಿಲ್ಲ. ಅವ್ರು ಹೇಳಿದ್ದನ್ನು ತೆಗೆದುಕೊಂಡು ವೇದವಾಕ್ಯ ಅಂದ್ಕೊಂಡು ಪ್ರಸಾದ ಅಂತ ಸ್ವೀಕಾರ ಮಾಡಿ ಅವರ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿರುವಂತಹ ಮಾಧ್ಯಮಗಳ ದಯನೀಯ ಸ್ಥಿತಿ. ನಾವು ಪದೇ ಪದೇ ಯಾತಕ್ಕೆ ವಿಚಾರ ಮಾತಾಡ್ತೀವಿ ಅಂದರೆ, ಈ ಮಾಧ್ಯಮಗಳು ಕರೆಕ್ಟಾಗಿದ್ದರೆ, ಮಾಧ್ಯಮಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಈ ರಾಜಕಾರಣಿಗಳು ತಮ್ಮ ಬಾಲವನ್ನು ಬಿಚ್ಚೋದಕ್ಕೆ ಆಗೋಲ್ಲ. ರಾಜಕಾರಣಿಗಳ ಮುಂದೆ ಇವರು ಹೋಗಿ ಏನು ದೇಹಿ ಅಂತ ನಿಂತ್ಕೊಳ್ತಾರೆ. ರಾಜಕಾರಣಿಗಳ ಮುಂದೆ ದೇಹಿ ಅಂತ ನಿಂತ್ಕೊಳ್ತಾರೆ, ಕಮರ್ಷಿಯಲ್ಗೋಸ್ಕರ ನಿಂತ್ಕೊಳ್ತಾರೆ, ಅವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಿಂತ್ಕೊಳ್ತಾರೆ. ಅದಕ್ಕೋಸ್ಕರವಾಗಿ ರಾಜಕಾರಣಿಗಳು ಮೀಡಿಯಾಗಳನ್ನ ಈ ರೀತಿ ಬಳಸ್ಕೊಳ್ತಾ ಇರುವಂಥದ್ದು. ಈಗಲೂ ಸಹ 2028ಕ್ಕೆ ಏಕಪಕ್ಷೀಯವಾಗಿ BJP ಅಧಿಕಾರಕ್ಕೆ ಬರೋದಿಲ್ಲ. ಯಾಕಂದರೆ JDS ಒಂದಿಗೆ ಮೈತ್ರಿ ಆಗೋಗಿದೆ. ಕುಮಾರಸ್ವಾಮಿ ಅವರಿಗೆ ಬೇರೆ ವಿಧಿನೇ ಇಲ್ಲ. ಈಗ BJPಯ ನೆರಳಿನಲ್ಲೇ ಹೋಗಬೇಕು. BJPಯವರು ಸ್ವಯಂಕೃತ ಅಪರಾಧದಿಂದಾಗಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳನ್ನು ಕಳ್ಕೊಂಡು ಇವತ್ತು JDS ಪಕ್ಷದೊಂದಿಗೆ 524ರಲ್ಲಿ ಅವ್ರಿಗೊಂದು 70-80 ಕೊಡ್ತಾರೆ, ಅವರೊಂದು 20-25 ಗೆಲ್ತಾರೆ. ಇವ್ರ ಜೊತೆ ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರ ಮಾಡಿ ಉಪಮುಖ್ಯಮಂತ್ರಿಯನ್ನಾಗಿ JDS ಪಕ್ಷದವರು ಮಾಡ್ತಾರೆ, ಮುಖ್ಯಮಂತ್ರಿಯಾಗಿ ಇವರು ಯಾರಾದರೂ ಒಬ್ಬರನ್ನ ಮಾಡ್ತಾರೆ. ಮತ್ತು ಇವರು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿಯನ್ನು ಕರ್ನಾಟಕದ BJP ಪಕ್ಷ ಮಾಡ್ತಾ ಇದೆ. ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಸಹ BJP ಕಂಪ್ಲೀಟಾಗಿ ನಾಶ ಮಾಡ್ತಾ ಇರುವಂಥದ್ದು. ಬಿಹಾರದಲ್ಲಿ JDU ಆಯಿತು, ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲವೂ ಆಯಿತು, NCP ಆಯಿತು, ಶಿವಸೇನೆ ಆಯಿತು, ಎಲ್ಲವನ್ನು ಹಾಳು ಮಾಡಿದ್ದಾಯಿತು. TMCನ ಹೊಡೆದಿದ್ದಾಯಿತು, ಆಮ್ ಆದ್ಮಿನ ಹೊಡೆದಿದ್ದಾಯಿತು. ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಹೊಡೆದು ಇವತ್ತು ಕರ್ನಾಟಕದಲ್ಲಿ JDS ಪಕ್ಷಕ್ಕೆ ಸರಿಯಾದಂತಹ ಮುಹೂರ್ತ ಇಡ್ತಾ ಇದ್ದಾರೆ. JDS ಪಕ್ಷ ಮುಂದಿನ ಚುನಾವಣೆಗೆ JDS ಪಕ್ಷ ಇಲ್ಲದಂತಹ ಪರಿಸ್ಥಿತಿ ಮಾಡ್ತಾರೆ. ಇದು ಶತಸಿದ್ಧವೂ ಹೌದು. ಭಾರತೀಯ ಜನತಾ ಪಕ್ಷ ಯಾವ ಪ್ರಾದೇಶಿಕ ಪಕ್ಷವೂ ಬೆಳಿಬಾರ್ದು. ಇದು ಅವರ ಮೂಲ ಸಿದ್ಧಾಂತದಲ್ಲಿ ಅದು ಒಂದು. ಯಾಕೆಂದರೆ ಪ್ರಾದೇಶಿಕ ಪಕ್ಷಗಳನ್ನು ಹೊಡೆದ್ರೆ ಇವರಿಗೆ ಬಹಳ ಅನುಕೂಲ, ಶಕ್ತಿಯನ್ನು ಹೊಡೆದ್ರೆ ಬಹಳ ಅನುಕೂಲ. ಆ ಕಾರಣಕ್ಕೋಸ್ಕರವಾಗಿ ಆದರೆ ಕರ್ನಾಟಕದಲ್ಲಿ ಮಾತ್ರ 2028ಕ್ಕೂ ಸಹ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. JDS ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು 115-116 ಸ್ಥಾನಗಳನ್ನು ಗಳಿಸುವಂತಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಆಡಳಿತ ಮಾಡ್ತಾ ಇದ್ದರೆ 115-120 ಸ್ಥಾನ BJP JDS ಮೈತ್ರಿಕೂಟ ಬರುತ್ತೆ, ಅಧಿಕಾರ ಮಾಡ್ತಾರೆ. ಶೋಭಾ ಕರಂದ್ಲಾಜೆ ಅವರು ಆ ಟೈಮಲ್ಲಿ ಏನೂ ಮಾತಾಡೋದಿಲ್ಲ. ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ, ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳೋದಿಲ್ಲ. ಇದು ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಮೇಲಾಟಗಳು. ಇಷ್ಟ ಬಂದ ಹಾಗೆ ಮಾತಾಡ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.